ನಮಸ್ಕಾರ ಸ್ನೇಹಿತರೆ, ನಾನಿವಾಗ ನಿಮಗೆ ಒಂದು ಲಾಭದಾಯಕ ಉದ್ಯಮದ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಈ ಉದ್ಯಮದಲ್ಲಿ ಹೊರ ರಾಜ್ಯದ ಯುವಕರು ಹೇಗೆಲ್ಲ ಲಾಭ ಮಾಡಿ ಹಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಈ ಉದ್ಯಮನ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲ ವರ್ಗದ ಜನರು ಅವರವರ ಟ್ಯಾಲೆಂಟ್ಗೆ ಅನುಗುಣವಾಗಿ ಮಾಡ್ಬೋದು. ಈ ಉದ್ಯಮದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಈ ಉದ್ಯಮದ ಬಗ್ಗೆ, ಈ ಉದ್ಯಮನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ. ಈ ಉದ್ಯಮನ ಮಹಿಳೆಯರು, ಪುರುಷರು, ಹುಡುಗರು, ಯುವಕರು ಯಾರೇ ಕೂಡ ಆರಾಮವಾಗಿ ಮಾಡ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಅತ್ಯುತ್ತಮ ಲಾಭದಾಯಕ ಉದ್ಯಮದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಈ ಉದ್ಯಮದ ಹೆಸರೇನು, ಈ ಉದ್ಯಮನ ಮಹೇಶ್ ಅನ್ನುವಂಥ ಯುವಕ ಮಾಡಿ ಹೇಗೆ ಸಕ್ಸಸ್ ಆದ, ಮತ್ತು ಸಾವಿರಾರು ಹೊರ ರಾಜ್ಯದ ಯುವಕರು ಈ ಉದ್ಯಮದಲ್ಲಿ ಹೇಗೆ ಸಕ್ಸಸ್ ಆಗ್ತಾ ಇದ್ದಾರೆ ಅಂಥೇಳಿ ಈ ಒಂದು ಸಣ್ಣ ಕಥೆಯ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ. ಅದರಿಂದ ದಯವಿಟ್ಟು ಈ ಒಂದು ಸಣ್ಣ ಕಥೆಯನ್ನು, ಈ ಮಹೇಶ್ ಎನ್ನುವನ ಸಣ್ಣ ಕಥೆಯನ್ನು ನೀವು ಸಂಪೂರ್ಣವಾಗಿ ನೋಡಿ. ಈ ಮಹೇಶ್ ಎಂಬುವವನು ಅತ್ಯುತ್ತಮ ಸಾಫ್ಟ್ವೇರ್ ಉದ್ಯೋಗಿ. ಈತ ಮೂಲತಃ ತುಮಕೂರು. ಹೀಗೆ ಅದೇ ರೀತಿ ಸಾಫ್ಟ್ವೇರ್ ಕೆಲಸಕ್ಕೆ ಆತ ಹೋಗ್ತಾ ಇರ್ತಾನೆ. ಹೀಗಿದ್ದಾಗ ಒಂದಿನ ಕರೋನಾ ಎನ್ನುವಂತಹ ಮಹಾಮಾರಿ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಪ್ರಪಂಚದ ಜನರಂತೆ ಈತನು ಕೂಡ ತೊಂದರೆಗೆ ಒಳಗಾಗ್ತಾನೆ. ತನ್ನ ಕೆಲಸವನ್ನು ಕಳ್ಕೊಳ್ತಾನೆ. ಹೀಗೆ ಕೆಲಸವನ್ನು ಕಳ್ಕೊಂಡಂತಹ ಮಹೇಶ್ 1 ತಿಂಗಳು 2 ತಿಂಗಳು ಅಂತೇಳಿ ಹೇಗೋ ಲಾಕ್ಡೌನ್ನಲ್ಲಿ ಸಮಯ ಕಳೀತಾನೆ. ಸಮಯ ಕಳೀತಾ ಇದ್ದಾಗೇ ಹಣವು ಕೂಡ ಅದೇ ರೀತಿ ಕಳೆದು ಹೋಗ್ತಾ ಇರುತ್ತೆ. ತನ್ನ ಬಳಿ ಇದ್ದಂಥ ಹಣ ದಿನೇ ದಿನೇ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಇತ್ತ ಅದೇ ರೀತಿ ಇದ್ದಾಗ ಲಾಕ್ಡೌನ್ನ ಸಮಯದಲ್ಲೇ ಒಂದಿನ ಈತನಿಗೆ ಊಟದ ತೊಂದರೆ ಆಗಿಬಿಡುತ್ತೆ. ತನ್ನ ಹೊಟ್ಟೆಗೆ ಬೇಕಾದಂಥ ಆಹಾರ ಎಲ್ಲೂ ಸಿಗದೆ ಹಸಿವಾಗಿಬಿಡುತ್ತೆ. ಅದರ ಪರಿಣಾಮ ಬೆಂಗಳೂರಿನಲ್ಲಿದ್ದಂತಹ ಮಹೇಶ್ ಆಹಾರವನ್ನು ಹುಡುಕಿ ತನ್ನ ಒಂದು ಏರಿಯಾದಲ್ಲಿ ಹುಡುಕಿ ಹೊರಡಲು ಶುರು ಮಾಡ್ತಾನೆ. ಅದೇ ರೀತಿ ಹುಡುಕಿಕೊಂಡು ಹೋಗ್ತಾ ಇದ್ದಂಥ ಮಹೇಶ್ಗೆ ಯಾವುದೇ ರೀತಿಯ ಹೋಟೆಲ್ಗಳು, ಯಾವುದೇ ರೀತಿ ಆಹಾರ ಇರುವಂಥ ಅಂಗಡಿಗಳು ಸಿಗೋದಿಲ್ಲ. ಅದರಿಂದ ತುಂಬ ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡು ಬಿಡ್ತಾನೆ. ಅದೇ ರೀತಿ ಒಂದು 5 ನಿಮಿಷ 10 ನಿಮಿಷ ಅದೇ ಜಾಗದಲ್ಲಿ ಕೂತ್ಕೊಂಡು ಬಿಡ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಡೆಲಿವರಿ ಬಾಯ್, ಆಹಾರ ವಿತರಕನ ಒಂದು ಬೈಕ್ ಅಥವಾ ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಯುವಕನ ಒಂದು ಬೈಕ್ ಆತನ ಮುಂದೆ ಇದ್ದಂಥ ಒಂದು ಮನೆಯ ಮುಂದೆ ಬಂದು ನಿಲ್ಲುತ್ತೆ. ಬಂದು ನಿಂತಂಥ ಆ ಆಹಾರ ವಿತರಕ ಡೆಲಿವರಿ ಬಾಯ್ ಕೆಲವೊತ್ತು ಆ ಮನೆಯ ಮುಂದೆ ಕಾಲ ಕಳೀತಾ ನಿಂತಿರ್ತಾನೆ. ಅವನನ್ನು ಮಹೇಶ್ ಗಮನಿಸೋದಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಆತನಿಗೆ ಬಂದು ಒಂದು ಆಹಾರದ ಪ್ಯಾಕೆಟನ್ನು ಆ ಜೊಮ್ಯಾಟೊ ಅಥವಾ ಸ್ವಿಗ್ಗಿ ಯುವಕನಿಗೆ ನೀಡ್ತಾಳೆ. ಆ ಯುವಕ ಅದನ್ನು ಪಡೆದುಕೊಂಡು ಓಡ್ತಾನೆ. ಅದೇ ರೀತಿ ಮತ್ತೋರ್ವ ಯುವಕ ಅಲ್ಲಿಗೆ ಬರ್ತಾನೆ. ಅದನ್ನು ಮಹೇಶ್ ಎಂಬುವನು ಗಮನಿಸ್ತಾ ಇರ್ತಾನೆ. ಆತನು ಕೂಡ ಕೆಲ ಹೊತ್ತಿನ ನಂತರ ಆಕೆಯಿಂದ ಆಹಾರವನ್ನು ಪಡೆದು ಹೊರಡ್ತಾನೆ. ಅದನ್ನು ಗಮನಿಸ್ತಿದ್ದಂಥ ಮಹೇಶ್ ಅಲ್ಲಿಗೆ ಆ ಸ್ಥಳಕ್ಕೆ ಹೊರಡ್ತಾನೆ. ಆಕೆ ಮನೆ ಮುಂದೆ ಬಂದು ನಿಲ್ತಾನೆ. ಬಂದು ನಿಂತು ಆಕೆಯನ್ನು ಆಹಾರವನ್ನು ಕೇಳ್ತಾನೆ, ಏನಾದರೂ ಸಿಗುತ್ತಾ ಅಂತ. ಆಕೆ ಹೌದು ಸಿಗತ್ತೆ, ನಿಮ್ಗೆ ಏನು ಬೇಕು ಅಂತ ಕೇಳ್ತಾಳೆ. ಅದರಿಂದ ಏನಾದರೂ ಪರವಾಗಿಲ್ಲ ಕೊಡಿ ಅಂತ ಮಹೇಶ್ ಕೇಳ್ತಾನೆ. ಅದರಿಂದ ಆಕೆ ಫ್ರೈಡ್ ರೈಸ್ ತಿಂತೀರ ಅಂತ ಕೇಳ್ತಾಳೆ. ಅದರಿಂದ ಈತ ಸರಿ ಅದನ್ನೇ ಕೊಡಿ ಅಂತ ಹೇಳ್ತಾನೆ. ಅದರಿಂದ ಆತ ಹೇಳ್ದಂಥ ಫ್ರೈಡ್ ರೈಸನ್ನು ಸಿದ್ಧ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಮಹೇಶ್ ಆಕೆಯನ್ನು ನೋಡ್ತಾ, ಮೇಡಮ್ ಎಲ್ಲರಿಗೂ ಕೂಡ ಪರ್ಮಿಷನ್ ಇಲ್ಲ, ನೀವೇನು ಮನೇಲೇ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀರಲ್ಲ ಎಲ್ಲ ಅಂತ ಕೇಳ್ತಾನೆ. ಅದರಿಂದ ಆಕೆ ಇದು ನಮ್ಮದು ಕ್ಲೌಡ್ ಕಿಚನ್ ಅಂತೇಳಿ ಹೇಳ್ತಾಳೆ. ಹೌದಾ, ಕ್ಲೌಡ್ ಕಿಚನ್ ಅಂದರೆ ಏನು ಅಂತೇಳಿ ಮಹೇಶ್ ಕೇಳ್ತಾನೆ. ಅದರಿಂದ ಆಕೆ ಆನ್ಲೈನ್ ಹೋಟೆಲ್ ಅಂತ ಹೇಳ್ತಾಳೆ. ಅದರಿಂದ ಮಹೇಶ್ ಆನ್ಲೈನ್ ಹೋಟೆಲ್ಲ ಅಂತೇಳಿ ಶಾಕ್ ಆಗ್ತಾನೆ. ಶಾಕಾಗಿ ಅದೇ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಆನ್ಲೈನ್ ಹೋಟೆಲ್ನ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತೇಳಿ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆಕೆ ಬಂದು ಆತನಿಗೆ ಆತ ಹೇಳಿದಂಥ ಫ್ರೈಡ್ ರೈಸನ್ನು ನೀಡ್ತಾನೆ. ಆತ ಅದಕ್ಕೆ ಹಣವನ್ನು ಕೊಟ್ಟು ತಗೊಂಡು ಹೋಗ್ತಾನೆ. ಹೋಗ್ತಾ ಅದೇ ರೀತಿ ಆ ಆನ್ಲೈನ್ ಹೋಟೆಲ್ ಬಗ್ಗೆ ಚಿಂತೆ ಮಾಡಿಕೊಂಡು
ಯೋಚಿಸ್ತಾ ಹೋಗ್ತಾ ಇರ್ತಾನೆ. ಮನೆ ಬರುತ್ತೆ, ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೊಟ್ಟೆ ಹಸಿತಾ ಇದ್ರು ಕೂಡ ಆ ಫ್ರೈಡ್ ರೈಸನ್ನು ತಿನ್ನಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಆತನ ಕೈಲಿ ಇದ್ದಂಥ ಮೊಬೈಲನ್ನು ತೆಗೆದು ಗೂಗಲನ್ನು ಓಪನ್ ಮಾಡಿ ಕ್ಲೌಡ್ ಕಿಚನ್ ಅಂತೇಳಿ ಸರ್ಚ್ ಮಾಡ್ತಾನೆ. ಸರ್ಚ್ ಮಾಡಿದ ತಕ್ಷಣ ಆ ಗೂಗಲ್ನಲ್ಲಿ ಕ್ಲೌಡ್ ಕಿಚನ್ನ ಬಗೆಗಿನ ಸಂಪೂರ್ಣ ಮಾಹಿತಿ ಬಂದ್ಬಿಡುತ್ತೆ. ಆ ಕ್ಲೌಡ್ ಕಿಚನ್ನ ಅಧಿಕೃತ ಕಂಪನಿಗಳ ಲಿಂಕ್ಗಳು ಕೂಡ ಆ ಮಹೇಶ್ಗೆ ಸಿಕ್ಬಿಡುತ್ತೆ. ಅದರಿಂದ ಆ ಲಿಂಕನ್ನು ಜಾಡನ್ನ ಹಿಡಿದಂಥ ಮಹೇಶ್ ಸಂಪೂರ್ಣ ಕ್ಲೌಡ್ ಕಿಚನ್ಗಳಿಗೆ ಆಹಾರದ ಆರ್ಡರನ್ನು ನೀಡುವಂತಹ ಕಂಪನಿಗಳನ್ನು ಮಹೇಶ್ ಸಂಪರ್ಕ ಮಾಡಲು ಶುರು ಮಾಡ್ತಾನೆ. ಮಹೇಶ್ಗೆ ಹೇಗೋ ಆ ಕಂಪನಿಗಳ ಸಂಪರ್ಕ ಸಿಕ್ಬಿಡುತ್ತೆ. ಸಿಕ್ಕಿದ ತಕ್ಷಣ ಆ ಕಂಪನಿಗಳ ಸಿಬ್ಬಂದಿಗಳ ಮೊಬೈಲ್ಗೆ ಮಹೇಶ್ ಕರೆ ಮಾಡಿ ಯಾವುದೇ ರೀತಿ ಸಂಕೋಚ ಪಡದೆ ನೇರವಾಗಿ ಕ್ಲೌಡ್ ಕಿಚನ್ ಓಪನ್ ಮಾಡಬೇಕಿತ್ತು ಅಂತೇಳಿ ಆ ಸಿಬ್ಬಂದಿಗಳಿಗೆ ಕೇಳ್ತಾನೆ. ಅದರಿಂದ ಆ ಸಿಬ್ಬಂದಿ ನಿಮ್ಮ ಹತ್ರ ಹೋಟೆಲ್ ಇದೆಯಾ ಅಂತ ಕೇಳ್ತಾಳೆ. ಇಲ್ಲ ಅಂತೇಳಿ ಈ ಮಹೇಶ್ ಹೇಳ್ತಾನೆ. ಅದರಿಂದ ಆ ಸಿಬ್ಬಂದಿ ಹೋಟೆಲ್ ಇಲ್ಲ ಅಂದರೂ ಪರವಾಗಿಲ್ಲ, ಮನೇಲೇ ಮಾಡ್ಬೋದು, ನಿಮಗೆ ಏನು ಆಹಾರ ಮಾಡೋದಕ್ಕೆ ಬರುತ್ತೆ ಅಂತ ಕೇಳ್ತಾಳೆ. ಅದರಿಂದ ಮಹೇಶ್ ನನಗೆ ಬರೋದು 3 ಅನ್ನ ಸಾಂಬಾರು ಮುದ್ದೆ ಚಿತ್ರಾನ್ನ ಅಂತೇಳಿ ಹೇಳ್ತಾನೆ. ಅದರಿಂದ ಆ ಸಿಬ್ಬಂದಿ ಅದನ್ನು ಚೆನ್ನಾಗಿ ಮಾಡ್ತಾರೆ ನೀವು ಅಂತೇಳಿ ಮಹೇಶ್ಗೆ ಪ್ರಶ್ನೆ ಹಾಕ್ತಾರೆ. ಹೌದು ಮೇಡಮ್, ತುಂಬ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಮಹೇಶ್ ಉತ್ತರ ಕೊಡ್ತಾನೆ. ಸರಿ ಸರ್, ಓಕೆ, ನಿಮ್ಮದು ಡೀಟೇಲ್ಸ್ ಎಲ್ಲ ಕಳಿಸಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಎಲ್ಲ ರೀತಿ ಸರ್ಟಿಫಿಕೇಟ್ನ ಕಳಿಸಿ, ನಾನು ನಿಮಗೆ ID ಓಪನ್ ಮಾಡಿಕೊಡ್ತೇನೆ ಅಂತೇಳಿ ಹೇಳ್ತಾಳೆ. ಸರಿ ಅಂತೇಳಿ ಈತ ಆಕೆ ಹೇಳಿದಂಥ ವಾಟ್ಸಪ್ ನಂಬರ್ಗೆ ಪ್ರತಿಯೊಂದನ್ನು ಕೂಡ ಕಳಿಸ್ಕೊಡ್ತಾನೆ. ಸರಿ ಅಂತೇಳಿ 2 ದಿನ ಕಳೆಯುತ್ತೆ. 2 ದಿನ ಆದ ತಕ್ಷಣ ಆತನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ID ಆ್ಯಕ್ಟಿವೇಟ್ ಆಗಿದೆ ಅಂತೇಳಿ. ಈತನಿಗೆ ತುಂಬ ಖುಷಿ ಆಗುತ್ತೆ. ಇದು ಕರೋನಾ ಟೈಮು, ಕೈಯಲ್ಲಿ ಕೆಲಸ ಇರಲಿಲ್ಲ, ಒಂದು ಕೆಲಸನಾದರೂ ಸಿಕ್ತು ಅಂತೇಳಿ ತುಂಬ ಖುಷಿ ಆಗ್ತಾನೆ. ಖುಷಿಯಾಗಿ ಅಲ್ಲೇ ಇದ್ದಂಥ ದೇವಸ್ಥಾನಕ್ಕೆ ಹೊರಟು ದೇವರಿಗೆ ಕೈ ಮುಗಿತಾನೆ. ಸ್ವಾಮಿ, ಕೈಲಿದ್ದ ಕಾಸೆಲ್ಲ ಖರ್ಚಾಗ್ತಾ ಇದೆ, ದಯವಿಟ್ಟು ಈ ಬಿಸ್ನೆಸ್ನ ಡೆವಲಪ್ ಮಾಡಪ್ಪ ಅಂಥೇಳಿ ದೇವರಿಗೆ ಭಕ್ತಿಯಿಂದ ಕೈ ಮುಗಿತಾನೆ. ಕೈ ಮುಗಿದು ಮತ್ತೆ ಮನೆ ಕಡೆ ಹೊರಡ್ತಾನೆ. ಮನೆಗೆ ಹೊರಟಂಥ ಆ ಮಹೇಶ್ ತನಗೆ ಏನು ಮಾಡೋದಕ್ಕೆ ಬರುತ್ತೋ, ಏನು ಆಹಾರವನ್ನು ಮಾಡೋದಕ್ಕೆ ಬರುತ್ತೋ ಆ ಆಹಾರದ ಲಿಸ್ಟನ್ನು ಆ ಕ್ಲೌಡ್ ಕಿಚನ್ನ ಆ್ಯಪ್ನಲ್ಲಿ ಟೈಪ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಟೈಪ್ ಮಾಡಿ ಯಶಸ್ವಿಯಾಗಿ ಟೈಪ್ ಮಾಡಿ ಆವತ್ತಿನ ದಿನ ರಾತ್ರಿ ನೆಮ್ಮದಿಯಿಂದ ಮಲಗ್ತಾನೆ. ನಂತರ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಕಾರ ಭಕ್ತಿಯಿಂದ ತನ್ನ ನಂಬ್ತಿದ್ದಂಥ ದೇವರಿಗೆ ನಮಸ್ಕಾರ ಮಾಡಿ ಆಹಾರವನ್ನು ರೆಡಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲನೇದಾಗಿ ಬರೀ ಚಿತ್ರಾನ್ನವನ್ನು ಮಾತ್ರ ಮಾಡ್ತಾನೆ. ಅದು ಕೂಡ ಲಾಸ್ ಆಗೋಗುತ್ತೆ ಅನ್ನುವಂಥ ಭಯದಲ್ಲಿ ಸ್ವಲ್ಪ ಮಾತ್ರ 10 ಜನಕ್ಕೆ ಆಗುವಷ್ಟು ಮಾತ್ರ ಮಾಡ್ತಾನೆ. ಮಾಡಿದ ನಂತರ ಅವ್ರು ನೀಡಿದಂಥ ಆ್ಯಪ್ಗೆ ಲಾಗಿನ್ ಆಗ್ತಾನೆ. ಲಾಗಿನ್ ಆಗಿ ಆ ಮೊಬೈಲ್ ಮುಂದೆನೇ ಆರ್ಡ್ರಿಗೋಸ್ಕರ ಕಾಯ್ಕೊಂಡು ಕುಂತಿರ್ತಾನೆ. 1/2 ಅವರ್ ಆಗುತ್ತೆ, 1 ಅವರ್ ಆಗುತ್ತೆ, ಯಾವುದೇ ರೀತಿ ಆರ್ಡರ್ ಮಹೇಶ್ನಿಗೆ ಬರೋದಿಲ್ಲ. ಅದರಿಂದ ಬೇಜಾರಾದಂಥ ಮಹೇಶ್ ಹೊರಗಡೆ ಹೋಗೋದಕ್ಕೆ ಎದ್ದು ನಿಂತ್ಕೊಳ್ತಾನೆ. ಅಷ್ಟರಲ್ಲೇ ಒಂದು ಆರ್ಡರ್ ಬರುತ್ತೆ. ಅದು ಕೂಡ ಒಂದೇ ಒಂದು ಚಿತ್ರಾನ್ನ ಮಾತ್ರ. ಸರಿ ಅಂತೇಳಿ ಚಿತ್ರಾನ್ನವನ್ನು ಪ್ಯಾಕ್ ಮಾಡ್ತಾನೆ. ಅಷ್ಟರಲ್ಲೇ ಡೆಲಿವರಿ ಬಾಯ್ ಬರ್ತಾನೆ. ಬಂದು ಆ ಚಿತ್ರಾನ್ನವನ್ನು ತೆಗೆದುಕೊಂಡು ಹೊರಟು ಯಾವ ಕಸ್ಟಮರ್ ಚಿತ್ರಾನ್ನವನ್ನು ಆರ್ಡರ್ ಮಾಡಿದ್ರು ಆ ಕಸ್ಟಮರ್ಗೆ ತಲುಪಿಸಿದ ತಕ್ಷಣ ಆ ಚಿತ್ರಾನ್ನವನ್ನು ಆ ಕಸ್ಟಮರ್ ತಿಂದು ತುಂಬ ಖುಷಿಯಾದಂಥ ಆ ಕಸ್ಟಮರ್ ತನ್ನ ಮನೆ ಸಿಬ್ಬಂದಿಗಳಿಗೆ ಈ ಚಿತ್ರಾನ್ನವನ್ನೇ ಆರ್ಡರ್ ಮಾಡೋಣ, ತುಂಬ ಚೆನ್ನಾಗಿದೆ ಅಂತೇಳಿ ನಿರ್ಧಾರ ಮಾಡಿ ಆರ್ಡರ್ ಮಾಡೋದಕ್ಕೋಸ್ಕರ ಮೊಬೈಲನ್ನು ಕೈಗೆ ತಗೊಳ್ತಾನೆ. ಇತ್ತ ಮಹೇಶ್ ಅದೇ ರೀತಿ ತುಂಬ ಬೇಸರದಲ್ಲಿ ಕುಂತಿದ್ದ ಮಹೇಶ್ಗೆ ತಟ್ಟಂತೇಳಿ ಒಂದೇ ಸರಿ 10 ಚಿತ್ರಾನ್ನದ ಆರ್ಡರ್, ಲೆಮನ್ ರೈಸ್ ಆರ್ಡರ್ ಬಂದ್ಬಿಡುತ್ತೆ ಸ್ನೇಹಿತರೆ. ಅದನ್ನು ಮಹೇಶ್ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಇರೋದು 9 ಮಾತ್ರ ಚಿತ್ರಾನ್ನ, ಹೇಗೆ ಮಾಡೋದು ಅಂತೇಳಿ ಅದನ್ನೇ 10 ಜನಕ್ಕೆ ಡಿವೈಡ್ ಮಾಡ್ತಾನೆ. 9 ಚಿತ್ರಾನ್ನ ಹೇಗೋ ಮ್ಯಾನೇಜ್ ಮಾಡಿ 10 ಚಿತ್ರಾನ್ನವನ್ನು ರೆಡಿ ಮಾಡಿ ಬಂದಂಥ ಡೆಲಿವರಿ ಬಾಯ್ಗೆ ಆ ಚಿತ್ರಾನ್ನವನ್ನು ಕೊಡ್ತಾನೆ. 10 ಚಿತ್ರಾನ್ನವನ್ನು ನೀಡ್ತಾನೆ. ಆ ಡೆಲಿವರಿ ಬಾಯ್ ತಗೊಂಡಾಗೆ ಪ್ರಕಾರ ಆ ಮಾಡಿದಂಥ ಕಸ್ಟಮರ್ಗೆ ನೀಡ್ತಾನೆ. ತುಂಬ ಖುಷಿ ಆಗ್ತಾನೆ ಕಸ್ಟಮರ್ ಖುಷಿಯಾಗಿ ಆತನಿಗೆ ಒಳ್ಳೆ ರೇಟಿಂಗನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀಡ್ತಾನೆ. ಇತ್ತ ಮಹೇಶ್ಗೆ ಒಂದೇ ಆರ್ಡರ್ನಲ್ಲಿ 300 ರೂಪಾಯಿ ಲಾಭ ಬಂದಿರುತ್ತೆ. ಅದರಿಂದ ಮಹೇಶ್ ತುಂಬ ಆಶ್ಚರ್ಯಗೊಳ್ತಾನೆ.
ಇಲ್ಲ ಇದನ್ನ ಹೇಗಾದರೂ ಡೆವಲಪ್ ಮಾಡಬೇಕು, ಡೆವಲಪ್ ಮಾಡಿ ನಾನು ಒಳ್ಳೆ ದುಡ್ಡನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡಿ ಆ ಅನ್ನ ಸಾಂಬಾರು ಮುದ್ದೆ ಚಿತ್ರಾನ್ನವನ್ನು ಇನ್ನೂ ಸೂಪರ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತಂದು ಇಟ್ಕೊಳ್ತಾನೆ. ಇಟ್ಕೊಂಡು ಅದ್ಭುತವಾದ ಅಡುಗೆಯನ್ನು ಮಾಡೋದಕ್ಕೆ ಪ್ರಿಪೇರ್ ಆಗ್ತಾನೆ. ಅದೇ ರೀತಿ ಅದ್ಭುತವಾಗಿ ಅನ್ನ ಸಾಂಬಾರು ಮುದ್ದೆ ಚಿತ್ರಾನ್ನವನ್ನು ಮಾಡ್ತಾನೆ ಸ್ನೇಹಿತರೆ. ನಂತರ ಮಹೇಶ್ಗೆ ಆನ್ಲೈನ್ನಲ್ಲಿ ಆರ್ಡರ್ಗಳು ಬರೋದಕ್ಕೆ ಶುರು ಆಗುತ್ತೆ. ಆತನು ಚೆನ್ನಾಗಿ ಮಾಡಿದಂಥ ಪರಿಣಾಮ ಆತನ ರೇಟಿಂಗ್ ಜಾಸ್ತಿ ಆಗುತ್ತೆ. ರೇಟಿಂಗ್ ಜಾಸ್ತಿ ಆದಂಥ ಪರಿಣಾಮ ಆತನ ಆರ್ಡರ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಆರ್ಡರ್ ಜಾಸ್ತಿ ಆಗಿ ಆತ ಮಾಡಿದಂಥ ಎಲ್ಲ ಆಹಾರವೂ ಕೂಡ ಖಾಲಿ ಆಗಿಬಿಡುತ್ತೆ ಸ್ನೇಹಿತರೆ. ನಂತರ ಮಹೇಶ್ ಆತನ ಲಾಭವನ್ನು ನೋಡೋದಕ್ಕೆ ಶುರು ಮಾಡ್ತಾನೆ. ನೋಡಿದ ತಕ್ಷಣ ಅಲ್ಲಿ 2,500 ಲಾಭ ಬಂದಿರುತ್ತೆ. ನಂತರ ಯಥಾ ಪ್ರಕಾರ ಮಹೇಶ್ಗೆ ಆರ್ಡರ್ಗಳು ಜಾಸ್ತಿ ಬರೋದಕ್ಕೆ ಶುರು ಆಗುತ್ತೆ. ಶುರುವಾದಂಥ ಪರಿಣಾಮ 2,500 ಇದ್ದದ್ದು ಡಬಲ್ ಆಗುತ್ತೆ. ಡಬಲ್ ಆಗಿ ಅದು 5,000 ಲಾಭ ಆಗುತ್ತೆ. ಅದೇ ರೀತಿ ತಿಂಗಳು ಕಳೆಯೋಷ್ಟರಲ್ಲಿ ಆತ ಲಕ್ಷ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇದೇ ರೀತಿ ಇದ್ದಾಗ ಆತನಿಗೆ ಮತ್ತೆ ಕಂಪನಿಯಿಂದ ಆಫರ್ ಬರುತ್ತೆ. ಆ ಕಂಪನಿ ಆಫರನ್ನು ಆತ ತಿರಸ್ಕಾರ ಮಾಡ್ತಾನೆ. ತಿರಸ್ಕಾರ ಮಾಡಿ ಆ ಕ್ಲೌಡ್ ಕಿಚನನ್ನು ಇನ್ನೂ ಜಾಸ್ತಿ ಕ್ಲೌಡ್ ಕಿಚನ್ ಮಾಡೋದಕ್ಕಾಗಿ ನಿರ್ಧಾರ ಮಾಡ್ತಾನೆ. ಇಡೀ ಬೆಂಗಳೂರಿನಾದ್ಯಂತ ಅವನು ಕ್ಲೌಡ್ ಕಿಚನನ್ನು ತೆರೆಯೋದಕ್ಕೆ ನಿರ್ಧಾರ ಮಾಡ್ತಾನೆ. ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂಥ ಕೆಲಸಗಾರರನ್ನು ಹಾಕೋದಕ್ಕೆ ಶುರು ಮಾಡ್ತಾನೆ. ಈಗ ಆತನ ಲಾಭ ಲಕ್ಷ ಆಗಿದೆ. ಇದೇ ರೀತಿ ಸಾವಿರಾರು ಜನ ಹೊರ ರಾಜ್ಯದಿಂದ ಬಂದಂಥ ಜನರು 50,000ದಿಂದ ಹಿಡಿದು ಲಕ್ಷಾಂತರ ರೂಪಾಯಿವರೆಗೆ ಲಾಭವನ್ನು ಗಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಮಾತಿನಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಬಂಡವಾಳ ಅತಿ ಹೆಚ್ಚು ಲಾಭ. ಇದರಲ್ಲಿ ಯಾವುದೇ ರೀತಿ ನಷ್ಟವಂತೂ ಆಗೋದೇ ಇಲ್ಲ. ಈ ಕ್ಲೌಡ್ ಕಿಚನಲ್ಲಿ ನಷ್ಟ ಆಗಿದ್ದಾರೆ ಅಂತಂದರೆ ಅವರು ಏನೋ ತಪ್ಪು ಮಾಡಿದ್ದಾರೆ ಅಂತೇಳಿ, ಅಂತಂದರೆ ಅವ್ರ ಟೇಸ್ಟ್ ಚೆನ್ನಾಗಿಲ್ಲ ಅಂತೇಳಿ. ಈ ಕ್ಲೌಡ್ ಕಿಚನ್ ಅನ್ನುವಂಥದ್ದು ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮುಂಬೈ ಅನ್ನುವಂಥದ್ರಲ್ಲಿ ಯಥೇಚ್ಛವಾಗಿ ಹರಡಿಕೊಂಡಿದೆ. ಇದರಲ್ಲಿ ಅತಿ ಹೆಚ್ಚು ಲಾಭವನ್ನು ಕಂಡುಕೊಳ್ತಾ ಇದ್ದಾರೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಹುಡುಗರಾಗ್ಬೋದು ಈ ಒಂದು ಕ್ಲೌಡ್ ಕಿಚನನ್ನು ಓಪನ್ ಮಾಡಿ. ಆದರೆ ನಿಮಗೆ ಚೆನ್ನಾಗಿ ಅಡುಗೆಯನ್ನು ಮಾಡೋದಕ್ಕೆ ಬರಬೇಕು ಅಷ್ಟೇ ಸ್ನೇಹಿತರೆ. ಈ ಕ್ಲೌಡ್ ಕಿಚನ್ ಅನ್ನುವಂತಹ ಲಾಭದಾಯಕ ಉದ್ಯಮದ ಬಗ್ಗೆ ನೀಡಿರುವಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಅತ್ಯುತ್ತಮವಾದ ಉದ್ಯಮಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅತ್ಯುತ್ತಮ ವಿಡಿಯೋಗಳಿಗಾಗಿ ದಯವಿಟ್ಟು ಕಾಯ್ತಾರಿ ಸ್ನೇಹಿತರೆ. ಜೈ ಶ್ರೀರಾಮ್.